ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಒಂದು ನಮ್ಮ ಇಡೀ ಜಿಲ್ಲೆಯಲ್ಲಿ ಯಾರು ಮಾಡಿದಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನೆರವೇರಿಸಿಕೊಟ್ರು. ಅವರಿಗೆ ನಮ್ಮೆಲ್ಲ ಕನ್ನಡಿಗರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಇಲ್ಲಿ ನಾವು ಇವತ್ತು ಸೇರಿರೋದು ಈ ಕಾರ್ಯಕ್ರಮ ನಡೆದಂತಹ ಲೋಪದೋಷಗಳು, ಅದರ ಬಗ್ಗೆ ಒಂದು ಚಿಕ್ಕ ಚರ್ಚೆಯನ್ನು ನಾವು ಮಾಡಿಕೊಳ್ಳೋಣ. ನಾನು ಸ್ವಲ್ಪ ಸ್ಟ್ರೈಟ್ ಆಗಿ ಮಾತಾಡ್ತೀನಿ, ಯಾಕಂದರೆ ನಮ್ಮ ಸ್ನೇಹಿತರೆ ಶಾಸಕರ ಮುಂದೆ ಅವನು ಹೊಗಳ್ತಾರೆ, ಹಿಂದೆ ಬೇರೆ ಥರ ಮಾತಾಡ್ತಾರೆ. ಅದಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ನನ್ನ ಜೊತೆನೆ ಚರ್ಚಿಸಿದ್ರು ಶಾಸಕರು. ಕೆಲವು 1ನೇ ತಾರೀಕೆ ಮಾಡ್ಬೇಕಂತಾರೆ, ಕೆಲವರು ಬಾವುಟವನ್ನು ಯಾಕೆ ಹಾರಿಸ್ಲಿಲ್ಲ ಅಂತ ಮಾತಾಡಿದ್ರು. ನಾನು ಇದಕ್ಕೆಲ್ಲ ಬಹಳ ಸ್ಪಷ್ಟವಾಗಿ ಒಂದು ಉತ್ತರವನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ರಾಜ್ಯದಲ್ಲಿ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ. ಬಟ್ ನಮ್ಮ ತಾಲೂಕಲ್ಲಿ ಯಾಕೆ ಶಾಸಕರು ಆ ಡೇಟನ್ನು ಬಿಟ್ಟು, ನನ್ನ ಅಭಿಪ್ರಾಯ ಇದು, ಶಾಸಕರ ಅಭಿಪ್ರಾಯ ಏನಿದೆಯೋ ನನಗೆ ಗೊತ್ತಿಲ್ಲ, ನನ್ನ ಅಭಿಪ್ರಾಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು 20 ದಿವಸ ಆದ್ಮೇಲೆ ಯಾಕೆ ಆಚರಣೆ ಮಾಡಿದ್ವಿ ಅಂದ್ರೆ, ಇಡೀ ರಾಜ್ಯದಲ್ಲಿ ಕನ್ನಡ ಹಬ್ಬವನ್ನು ಮರ್ತಿರ್ತಾರೆ. ಯಾಕಂದ್ರೆ 1ನೇ ತಾರೀಕು ಎಲ್ಲರೂ ಮಾಡಾಕಿರ್ತಾರೆ. ಬಟ್ ಇಡೀ ತಿಂಗಳು ನೆನೆಸ್ಕೊಳ್ಳೋ ಹಂಗೆ, ಇಡೀ ತಿಂಗಳು ಮಾತಾಡೋ ಹಂಗೆ ಆ ಕಾರ್ಯಕ್ರಮವನ್ನು ಯಾರಾದ್ರೂ ಮಾಡ್ತಾರಂದ್ರೆ ಅದು ನಮ್ಮ ಶಾಸಕರು ಸಮೃದ್ಧಿ ಮಂಜಣ್ಣ ಸಾರ್ ಅವರನ್ನು ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ 1ನೇ ತಾರೀಕು ಎಲ್ಲರೂ ಮಾಡಾಕಿರ್ತಾರೆ. ಬಟ್ ಅದ್ದೂರಿಯಾಗಿ ಎಲ್ಲರೂ ನಮ್ಮ ತಾಲೂಕು ತಿರುಗಿ ನೋಡೋ ಹಂಗೆ ಅಂತ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತಾರ ಅವರು. ಅದಕ್ಕಾಗಿ ಅವ್ರ ಭವಿಷ್ಯ ಈ 20 ದಿವಸ ತಡವಾಗಿ ಮಾಡ್ತಾರೇನೋ ಅನ್ಸುತ್ತೆ, ನನ್ನ ಒಂದು ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ. ಬೇರೆಯವರು ಬೇರೆ ತರ ಮಾತಾಡ್ತಾರೆ. ಇನ್ನೂ ಕೆಲವು ಇದೆ, ಶಾಸಕರು ಅನುಮತಿ ಕೊಟ್ರೆ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಹಿಂದೆ ಒಂದು ಮಾತು ಮುಂದೆ ಒಂದು ಮಾತು ಹೇಳಬಾರ್ದು. ಯಾಕಂದ್ರೆ ಅವರು ಕನ್ನಡಿಗರಿಗೋಸ್ಕರ ನಮಗೋಸ್ಕರ ಶ್ರಮ ಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಹಿಂದೆ ಮಾತಾಡೋದು ಏನಾದ್ರು ಹೇಳೋಂಗಿದ್ರೆ ಅವ್ರ ಎದುರುಗಡೆ ಹೇಳಿ, ಅವರು ಮುಂದೆ ಕೇಳಿ ಯಾಕೆ ಅಂತ ಅವರು ಸ್ಪಷ್ಟವಾಗಿ ಉತ್ತರ ಕೊಡ್ತಾರೆ. ಬಟ್ ದಯವಿಟ್ಟು 4 ಜನ ಕೂತಿದ್ದ ಜಾಗದಲ್ಲಿ ಚರ್ಚೆಗಳು ಮಾಡ್ಕೋಬೇಡಿ. 23ನೇ ತಾರೀಕು ನವೆಂಬರ್ ಭಾನುವಾರ ಕನ್ನಡ ರಾಜ್ಯೋತ್ಸವ ಏನು ಮುಳಬಾಗಿಲು ತಾಲೂಕಿನಲ್ಲಿ ನಡೀತು. ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಕೂಡ ಕಾರ್ಯಕ್ರಮ ಆ ಒಂದು ತಾಲೂಕು ಮಟ್ಟದ ಆ ಒಂದು ಕಾರ್ಯಕ್ರಮಗಳು ಮಾಡ್ಕೊಂತಾರೆ. ಆದರೆ ವಿಶೇಷವಾಗಿ ಪ್ರತಿಯೊಂದು ವರ್ಷನೂ ಕೂಡ ನಮ್ಮ ಸಮೃದ್ಧಿ ಮಂಜಣ್ಣ ಅವರು MLA ಆದ್ಮೇಲೆ ಪ್ರತಿಯೊಂದು ವರ್ಷನೂ ಕೂಡ ಏನೇ ಕನ್ನಡಕ್ಕಾಗಿ ಹಾಗೂ ಬೇರೆ ಒಂದು ಏನೇ ಒಂದು ಕಾರ್ಯಕ್ರಮಗಳಾಗ್ಲಿ ಮುಂದಾಡ್ತಾ ತಗೊಂಡು ನಾನು ಇದೀನಿ, ನಾನು ಕೈಲಾದಷ್ಟು ಮಟ್ಟಿಗೆ ಮಾಡ್ತೀನಿ ಅಂತ ಸಹಕಾರ ನಿಜವಾಗ್ಲೂ ಕೂಡ ನಮ್ಮೆಲ್ಲರೂ ಕೂಡ ಬೆನ್ನು ತಟ್ಟಿ, ಅದರಲ್ಲಿ ವಿಶೇಷವಾಗಿ ಕನ್ನಡ ಕಾರ್ಯಕ್ರಮ ಅಂದ್ರೆ ಅವ್ರಿಗೆ ಒಂದು ಪ್ರೀತಿ ಅಭಿಮಾನ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ನಾವು ಮೊನ್ನೆ ನಡೆದಿರುವಂತ ಕಾರ್ಯಕ್ರಮದಲ್ಲಿ ನೋಡಬಹುದು. ಆದ್ರಿಂದ ಮುಳಬಾಗಿಲು ತಾಲೂಕಿನ ಜನತೆಯ ಪರವಾಗಿ ಹಾಗೂ ಕನ್ನಡ ಒಕ್ಕೂಟದ ಎಲ್ಲರ ಸಂಘಟನೆಗಳ ಪರವಾಗಿ ನಾನು ಸಮೃದ್ಧಿ ಮಂಜುನಾಥ್ ಸರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಏನು ಕನ್ನಡ 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 ಅಂತ ಹೇಳ್ಬಿಟ್ಟು ನಾವು ಪ್ರತಿಯೊಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೀವಿ. ಅದರ ಜೊತೆಗೆ ನವೆಂಬರ್ ತಿಂಗಳಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ಕೊಟ್ಟಿರೋದು ನಿಜವಾಗ್ಲೂ ಕೂಡ ತಾಲೂಕಿನ ರಾಜ್ಯದಲ್ಲಿ ಮುಳಬಾಗಿಲು ಎಲ್ಲಿದೆ ಅಂತ ಹೇಳ್ಬಿಟ್ಟು ತಿರುಗಿ ನೋಡಿದೆ. ಅದು ವಿಶೇಷವಾಗಿ ಲೈವ್ ಬಿಟ್ಟಿರೋದು ನಮ್ಮ ಚಲಪತಿ ಅಣ್ಣನವರದಲ್ಲಿ, ಅದರಲ್ಲಾಗಿರ್ಬೋದು ಮುಳಬಾಗಿಲು ನ್ಯೂಸ್ ಅಲ್ಲಿ ಕೂಡ ಬಿಟ್ಟಿದ್ರೇನೋ ಅದರಲ್ಲಿ ಹೋಗಿರೋದ್ರಿಂದ ನಿಜವಾಗ್ಲೂ ಕೂಡ ಎಷ್ಟೊಂದ್ ಜನ ಮನೆಗಳಲ್ಲಿ ಕೂತು ಮೊಬೈಲ್ಗಳಲ್ಲಿ ಟಿವಿಗಳಲ್ಲಿ ಹಾಕೊಂಡು ವೀಕ್ಷಣೆ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಈ ಒಂದು ತಿಂಗಳಲ್ಲಿ ಕಾರ್ಯಕ್ರಮ ಮಾಡಿರೋದು ತುಂಬಾ ಒಳ್ಳೆಯ ಒಂದು ಸಂದೇಶ ಕೊಟ್ಟಿದೆ ನಮ್ಮ ತಾಲೂಕಿನ ಎಲ್ಲಾ ಜನತೆಗೂ ಕೂಡ ಹಾಗೂ ಹೊರ ರಾಜ್ಯದಲ್ಲೂ ಕೂಡ. ಹಾಗೂ ನನ್ನ ಮದನಪಲ್ಲಿಯಲ್ಲಿ ಶಹಜಾನ್ ಅವರಣ್ಣ ಅವ್ರ ಮಗ ನಮ್ಗೆ ಜುನೇದ್ ನಮ್ಮ ಫ್ರೆಂಡ್ ಅವರು ಫೋನ್ ಮಾಡಿದ್ರಣ್ಣ,
ಇಷ್ಟೊಂದು ಜನಸಂಖ್ಯೆ ಸೇರಿದೆ, ಲೈಟ್ ಆಫ್ ಮಾಡಿದ್ರಲ್ಲ, ಲೈಟ್ ಟಾರ್ಚ್ ಆನ್ ಮಾಡಿದ್ರು ಎಲ್ಲರೂ, ಆ ಒಂದು ಫೋಟೋ ಅವ್ರಿಗೆ ಅಲ್ಲಿಗೆ ಹೋಗಿದೆ. ಏನ್ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿ ಕೇಳಿದ್ರು ನನ್ನ. ಈ ರೀತಿ ನಮ್ಮ ಶಾಸಕರು ಕನ್ನಡ ರಾಜ್ಯೋತ್ಸವವನ್ನ ನಮ್ಮ ತಾಲೂಕಿನಲ್ಲಿ ಅದ್ದೂರಿಯಾಗಿ ಮಾಡ್ತಿದ್ದಾರೆ ಅಂತ ಹೇಳಿದಾಗ ತುಂಬಾ ಖುಷಿ ಪಟ್ರು. ಇಷ್ಟೊಂದು ಜನಸಂಖ್ಯೆ ಸೇರಿದೆಯಲ್ಲ ಅಂತ ಹೇಳ್ಬಿಟ್ಟು. ಆದ್ರಿಂದ ನೋಡಿ, ಒಬ್ಬೊಬ್ಬರಿಗೆ ಈ ರೀತಿ ಮುಳಬಾಗಿಲು ತಾಲೂಕಿನಲ್ಲಿ ಇಷ್ಟೊಂದು ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಈ ರೀತಿಯಲ್ಲಿ ಮಾಡ್ತಾರ ಅನ್ನೋದನ್ನ 4 ಜನಕ್ಕೆ ಗೊತ್ತಾಗಿದೆ. ಒಂದು ವಿಚಾರದಲ್ಲಿ ವಿಶೇಷವಾಗಿ ಎಲ್ಲರ ಪರವಾಗಿ, ಮುಳಬಾಗಿಲು ತಾಲೂಕಿನ ನಾಗರಿಕರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ, ಎಲ್ಲರ ಕನ್ನಡ ಮನಸ್ಸುಗಳ ಪರವಾಗಿ ವಿಶೇಷವಾಗಿ ನಮ್ಮ MLA ಸಮೃದ್ಧಿ ಮಂಜುನಾಥ್ ಸರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಕನ್ನಡ ಮನಸ್ಸುಗಳಿಗೆ ಸ್ಪಂದಿಸ್ತಾ ಈಗಾಗಲೇ ಸಾಕಷ್ಟು ವಿಚಾರನ ಚರ್ಚೆ ಮಾಡಿದ್ರ. ಇದರಲ್ಲಿ ನಮ್ಗೆ ನಗರವನ್ನ ಸ್ವಚ್ಛವಾಗಿ ಮಾಡಿರೋದು ನಗರಸಭೆಯವರು ಶಾಸಕರ ನೇತೃತ್ವದಲ್ಲಿ, ಮತ್ತೆ ಅಲಂಕಾರ ಮಾಡಿದ್ದು ನಮ್ಮ ಪಲಗಿರಿಪಾಳ್ಯ ರಾಜಣ್ಣ ಅವರು ತುಂಬಾ ಕಷ್ಟಪಟ್ಟು ನಾವು ನೋಡಿದೀವಿ. ರಾಜಣ್ಣ ಮತ್ತು ತಂಡ ನಾವು ನೋಡಿದೀವಿ. ನಾವು ಕರಪತ್ರಗಳು ಇದು ಏನು ನಮ್ಮ ಇನ್ವಿಟೇಷನ್ಸ್ ಕೊಡ್ಬೇಕಾದ್ರೆ ಅವ್ರ ಪಾಪ ಅಲ್ಲಿ ನಿಂತ್ಕೊಂಡು ಕಟ್ಸ್ತಾ ಇದ್ರು. ತುಂಬಾ ಶ್ರಮ ಪಟ್ಟು ಕಟ್ಸಿದ್ದಾರೆ ತುಂಬಾ ನಗರವನ್ನ. ನಾವೀಗ ಕಾರ್ಯಕ್ರಮ ಲಾಸ್ಟ್ ಟೈಮ್ ಕೋಲಾರಲ್ಲಿ ಮಾಡಿದ್ದಾರೆ, ನಾವು ಮಾಡಿದ್ಮೇಲೆ ಕೋಲಾರಲ್ಲಿ ಮಾಡಿದ್ರು. ಆಮೇಲೆ ಮೊನ್ನೆನೂ ಅವರು ತುಂಬಾ ಕಷ್ಟಪಟ್ಟು ಶ್ರಮ ಹಾಕಿ ಮಾಡಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಎಲ್ಲ ಸಂಘಟನೆಗಳವರು ಸೇರಿದ್ರು, ಕಾರ್ಯಕ್ರಮಕ್ಕೆ ಬಂದಿದ್ರು. ಬೆಳಗ್ಗೆ ಕಾರ್ಯಕ್ರಮಕ್ಕೆ ತುಂಬಾ ಕಡಿಮೆ ಜನ ಬಂದಿದ್ರು. ನಮ್ಮ ಶಾಸಕರು ಮಂಜಣ್ಣ ಹೇಳ್ದಂಗೆ ಯುವಕರು ಕಡಿಮೆ ಆಗೋಗಿದ್ದಾರೆ ಕಾರ್ಯಕ್ರಮಕ್ಕೆ ಬರೋದು. ಎಲ್ಲ ನಮ್ಮ ಈಗ ಬಂದಿದ್ದಾರೆ ಯುವಕರೆಲ್ಲ, ಅವರು ಎಲ್ಲ ಕಾರ್ಯಕ್ರಮಕ್ಕೆ ಇದೇ ತರ ಇದ್ದು ಮುಂದಿನ ದಿನಗಳಲ್ಲಿ ಏನೀಗ ಈ ಸತಿ ಕಾರ್ಯಕ್ರಮ ಸ್ವಲ್ಪ ಬೆಳಗಿನ ಕಾರ್ಯಕ್ರಮ ತುಂಬಾ ಡಲ್ ಆಗಾಯ್ತು ಅಂತ ನಮ್ಮ ಚಲಪತನ ಹೇಳಿದ್ರು. ನಿಜಾನೇ ಮುಂದಿನ ದಿನಗಳಲ್ಲಿ ಎಲ್ಲ ಯುವಕರೆಲ್ಲ ಸೇರಿ ಇನ್ನು ಸಂಘಟನೆಯನ್ನ ಹೆಚ್ಚಿಗೆ ದೊಡ್ಡದು ಮಾಡಿ ಬೆಳಗ್ಗೆ ಕಾರ್ಯಕ್ರಮನ ಅಷ್ಟೇ ಅದ್ದೂರಿಯಾಗಿ ಮಾಡೋಣ. ನಮ್ಗೆ ಈ ಕಾರ್ಯಕ್ರಮ ಮಾಡೋದಕ್ಕೆ ಶಾಸಕರು ಯಾವ ತರ ನಮ್ಗೆ ಸಪೋರ್ಟ್ ಇದಾರೆ, ನಾವು ಅದೇ ತರ ಅವ್ರಿಗೆ ಸಪೋರ್ಟ್ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳ್ತಾ